ನಮಸ್ಕಾರ. ದೇವಿ ಪ್ರಸಾದ್ ಶೆಟ್ರು ಇವರನ್ನ ಒಂದು 10-15 ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ಒಂದು ಸಾವಿರಾರು ಮಕ್ಕಳು ವಿದ್ಯಾರ್ಥಿಗಳು ಕಲಿತಿರುವಂತ ಶಾಲೆಯಲ್ಲಿ, ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಮಕ್ಕಳನ್ನ ಯಾವ ರೀತಿ ಶಿಕ್ಷಣ ಸಂಸ್ಥೆಯನ್ನು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರು ನನ್ಗೆ ಆಶ್ಚರ್ಯ ಆಗ್ತಾ ಇತ್ತು. ಅದಾದ್ಮೇಲೆ 1 ವರ್ಷದ ಹಿಂದೆ ಇಲ್ಲಿ ಸಾಣೂರ್ ಹತ್ರ ಅವರ ರಾಜೇಶ್ವರಿ ನ್ಯಾಷನಲ್ ಸ್ಕೂಲು ಮತ್ತೆ PU ಕಾಲೇಜ್ ಸ್ಟಾರ್ಟ್ ಆದಾಗ ಒಮ್ಮೆ ಹೇಗಾಗ್ತದೆ ಅಂತ ನೋಡೋ ಪ್ರಿಯರ್ ಆಗಿ ಪೂರ್ವದಲ್ಲಿ ಬಂದು ನೋಡಿದೆ. ಅವರ ಚಿಂತನೆ, ಅವರ ಮಾಡ್ತಿರುವಂತ ಕೆಲಸ ಎಕ್ಸಲೆಂಟ್ ಆಗಿ ಕಾಣ್ತಾ ಇತ್ತು. ಸೊ ಈ 1 ವರ್ಷದ ಅವಧಿಯಲ್ಲಿ ನಾನು ಅವರಿಗೆ ಎಲ್ಲ ಕಾರ್ಯಕ್ರಮಗಳು, ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ, ವೇಗ ಇದಕ್ಕೆಲ್ಲವನ್ನು ಸಾಕ್ಷಿಯಾಗಿ ನಾನು ನೋಡ್ತಾ ಬಂದಿದ್ದೇನೆ. ಸೊ 1 ವರ್ಷ ಆದ್ಮೇಲೆ ಅವರು ಶಾಲೆ ಯಶಸ್ಸಾದ್ಮೇಲೆ ಪುನಃ ಇಲ್ಲಿ ಮತ್ತೆ ಬಂದಿದ್ದೇನೆ. ಅವ್ರು ಹೇಗಾಗಿದೆ, ಆ ಶಾಲೆಯನ್ನು ಯಾವ ರೀತಿ ನಡ್ಸ್ಕೊಂಡಿದ್ರು, ಅವರಿಗೆ ಹಿಂದೆ ಅವರ ಅನುಭವಗಳೆಲ್ಲ ಎಷ್ಟೆಲ್ಲ ಹೆಲ್ಪ್ ಆಯ್ತು, ಹೀಗೆ ಹೇಗೆ ನಡೀತಾ ಇದೆ ಅಂತ ಅವ್ರ ಹತ್ರವೇ ಕೇಳೋಣ ಅಲ್ವಾ? ನಮಸ್ಕಾರ ದೇವಿ ಪ್ರಸಾದ್ ಶೆಟ್ರೆ. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹೇಗೆ ನಡೀತಾ ಉಂಟು? ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೇಗೆ ಈ ರೀತಿಯಾದ ಒಂದು ಶಾಲೆಯನ್ನ ಕಟ್ಟಬೇಕು, ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು, ಅದು ಹೇಗೆ ಸಾಕಾರಗೊಂಡಿತ್ತು? ಸೊ ಒಂದು ಶಿಕ್ಷಣ ಸಂಸ್ಥೆ ಮಾಡ್ಬೇಕನ್ನುವಂಥದ್ದು ಬಹಳ ಹಳೆಯ ಕನಸು. ಬಹಳಷ್ಟು ವರ್ಷಗಳ ಚಿಂತನ ಮಂಥನದ ನಂತರ ಕಳೆದ ವರ್ಷದ ಅವಕಾಶ ಸಿಕ್ಕಿತ್ತು ನಮ್ಗೆ. ಒಂದು ಶಾಲೆಯನ್ನು ಮತ್ತೊಂದು PU ಕಾಲೇಜ್ ಪ್ರಾರಂಭ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಈ ಸಾಣೂರು ಗ್ರಾಮದಲ್ಲಿ ನನ್ನ ಹಿರಿಯರಿಂದ ನನಗೆ ಬಂದಂತಹ ಒಂದಷ್ಟು ಪ್ರಾಪರ್ಟಿ ಜಾಗ ಇಲ್ಲಿ ನನಗೆ ಲಭ್ಯ ಇತ್ತು. ಮತ್ತೆ ಈ ಗ್ರಾಮದಲ್ಲೇ ಒಂದು ಶಾಲೆ ಮಾಡ್ಬೇಕನ್ನೋದು ನನ್ನ ಬಹಳ ಒಂದು ಹಳೆಯ ಒಂದು ಕನಸು ಕೂಡ ಆಗಿತ್ತು. ಅದು ಒಂದಕ್ಕೊಂದು ಪೂರಕ ಆಯ್ತು. ಹಾಗಾಗಿ ಕಳೆದ ಜೂನ್ ನಲ್ಲಿ ನಮ್ಮ ಶಾಲೆ ಪ್ರಾರಂಭ ಆಯ್ತು. ಸರಿಸುಮಾರು 400ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಸ್ಕೂಲ್ ಮತ್ತೆ ಇವತ್ತು PUC ನಲ್ಲಿ ಓದ್ತಾ ಇದ್ದಾರೆ. ತುಂಬಾ ನಮ್ಗೆಲ್ರಿಗೂ ತುಂಬಾ ಸಂತೋಷ ಕೊಡುವಂತಹ ವಿಷಯ. ಫಸ್ಟ್ ಬ್ಯಾಚ್ ಅಲ್ಲೇ ಒಂದಿಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳು ಬಂದು, ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳ ಇದ್ದಾರೆ ಅನ್ನುವಂಥದ್ದು ಕೂಡ ಒಳ್ಳೆಯ ಒಂದು ಜಿಲ್ಲೆಯಲ್ಲಿ ಇಲ್ವಾ? ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಂದ ಇದ್ದಾರೆ. ಗ್ರೇಟ್. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಇವತ್ತು ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ತುಂಬಾ ಸಂತೋಷ ಕೊಡುವಂತಹ ವಿಚಾರ. ಆದ್ರೆ 1 ವರ್ಷದ ಅವಧಿಯಲ್ಲಿ ಅಷ್ಟು ಮಕ್ಕಳನ್ನು ಯಾವ ರೀತಿ ನೀವು, ಅಂದ್ರೆ ಒಂದು ಈಗಿನ ಕಾಲದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಮಾಡ್ಬೇಕಾದ್ರೆ ಅದಕ್ಕೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮತ್ತೆ ಅಟ್ರಾಕ್ಷನ್ಗಳು ಬೇಕು. ನೀವು ಯಾವ ರೀತಿ ಇಷ್ಟು ಮಕ್ಕಳು, ಅಂದ್ರೆ ಈಗ 400ವರೆಗೆ ಮಕ್ಕಳಿದ್ದಾರೆ ಹೇಳ್ತೀರಿ, ಅದನ್ನು ಹೇಗೆ ಬಂತು? ಅದು ಶಿಕ್ಷಣವನ್ನು ಹೇಗೆ ಕೊಡ್ತಾ ಇದ್ರಿ? ಇವತ್ತು ನಮ್ಮ ಶಾಲೆಯಲ್ಲಿ 400 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ನಾನು ಈ ಕ್ಷೇತ್ರದಲ್ಲಿ ಸರಿಸುಮಾರು 20-22 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೆ. ನೀವು ತಿಳಿದಿರುವಂತೆ ಒಂದು 10 ವರ್ಷಗಳಷ್ಟು ಸುದೀರ್ಘ ಕಾಲ ಒಂದು ವಿದ್ಯಾಸಂಸ್ಥೆಯಲ್ಲಿ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ. ಅದರ ನಂತರ ನಾನು ನನ್ನ ವೃತ್ತಿಯನ್ನು ಬದಲಾವಣೆ ಮಾಡಿಕೊಂಡ್ರು ಕೂಡ ನಿರಂತರವಾಗಿ ಶಿಕ್ಷಣದ ಜೊತೆಗೆ ನನ್ನ ಸಂಪರ್ಕ, ನನ್ನ ಕೆಲಸ ನಡೀತಾ ಇತ್ತು. ಕಳೆದ 20 ವರ್ಷಗಳಲ್ಲಿ ಏನೋ ಒಂದು ಗುಡ್ ವಿಲ್ ನಾನು ತಗೊಂಡಿದ್ದೆ, ಅದು ಕೂಡ ಇದಕ್ಕೆ ಒಂದು ಪೂರಕವಾಗಿ ಬಂದಿದೆ ಅಂತ ನಾನು ಭಾವಿಸ್ತೇನೆ ಸರ್. ಅದರ ಜೊತೆಗೆ ನಾನು ಬಾಲ್ಯದಿಂದ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ, ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತ, ಆ ಶಿಸ್ತು ನಿಮ್ಮ ಲೈಫ್ ಅಲ್ಲಿ ಇದ್ದದಕ್ಕೆ ಈ ರೀತಿಯಾದಂತ ಸಾಧನೆ. ಜೊತೆಗೆ ವಿಶ್ವ ಹಿಂದೂ ಪರಿಷತ್ನ ಒಂದು ವಿಭಾಗದ ಜವಾಬ್ದಾರಿ ಹೊಂದಿದವನಾಗಿ ಇಡೀ ರಾಜ್ಯದಾದ್ಯಂತ ನಮ್ಮ ಸ್ನೇಹಿತರ ಒಂದು ದೊಡ್ಡ ಬಳಗ ಇದೆ. ಅದು ಕೂಡ ಈ ಒಂದು ಯಶಸ್ಸಿನಲ್ಲಿ ಅದರದ್ದು ದೊಡ್ಡ ಪಾಲು ಇರಬಹುದು ಅಂತ ನಾನು ಭಾವಿಸಿದ್ದೇನೆ. ಈಗ ಮಕ್ಕಳಿಗೆ ಏನು ಎಲ್ಲ ಕಡೆಯಲ್ಲೂ ಒಂದು ಸ್ಪೆಷಲ್ ಅಂತ ಇರ್ಬೇಕು. ನೀವು ಎಷ್ಟು ಮಕ್ಕಳಿಗೆ ಎಷ್ಟೆಲ್ಲ ಚೆನ್ನಾಗಿ ಓದ್ತಾ ಇರ್ಬೇಕಾದ್ರೆ ಏನಿದೆ ನಿಮ್ಮಲ್ಲಿ ಸ್ಪೆಷಲ್? ನಾನು ಮೊದಲಿಂದ ನಂಬ್ಕೊಂಡು ಬಂದಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಶಿಕ್ಷಣ ಅನ್ನುವಂಥದ್ದು ಯಾವುದೇ ಕಾರಣಕ್ಕೆ ಒಂದು 4 ಗೋಡೆಗಳ ಮಧ್ಯೆಗೆ ಸೀಮಿತ ಆಗಬಾರದು. ಒಬ್ಬ ವಿದ್ಯಾರ್ಥಿಗೆ ಕ್ಲಾಸ್ ರೂಮ್ ನ ಹೊರತಾಗಿ ಅವನ ವ್ಯಕ್ತಿತ್ವದ ವಿಕಸನಕ್ಕೆ ಬೇಕಾಗಿರುವಂತಹ ಒಂದು ವಿಶಾಲವಾದಂತಹ ಒಂದು ಅವಕಾಶವನ್ನು ರೂಪಿಸುವಂತದ್ದು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ನನ್ನ ಕಲ್ಪನೆ ಕೂಡ ಇರುವಂತದ್ದು, ಒಂದು ಉತ್ಕೃಷ್ಟವಾದಂತಹ ಶೈಕ್ಷಣಿಕ ವಿಚಾರದ ಜೊತೆಗೆ ವಿದ್ಯಾರ್ಥಿಯ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾದಂತಹ ಎಲ್ಲ ಚಟುವಟಿಕೆಗಳನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೊಡಬೇಕನ್ನುವಂಥದ್ದು ನನ್ನ ಅಪೇಕ್ಷೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ನೀವು ಬರುವಾಗಲೇ ಗಮನಿಸಿರಬಹುದು, 2 ವಿಶಾಲವಾದಂತಹ ಮೈದಾನಗಳನ್ನು ನಾವು ಒದಗಿಸಿದ್ದೇವೆ. ದೊಡ್ಡ ಮೈದಾನಗಳು, 2 ವಿಶಾಲವಾದಂತಹ ಮೈದಾನ. ಅದರಲ್ಲಿ ಏನು ಮಾಡಿಸ್ತಾರೆ ಮಕ್ಕಳಿಗೆ? 16 ರೀತಿಯ ಗೇಮ್ಸ್ಗೆ
ಅದು ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅಥವಾ ಹಾಕಿ ಇರ್ಬೋದು. ಈಗ ಕೋಚಿಂಗ್ ಇರ್ತಾರೆ ಅದಕ್ಕೆ ಫಿಸಿಕಲ್ ಡೈರೆಕ್ಟರ್? ಅದಕ್ಕೆ ಬೇಕಾಗಿರುವಂತಹ ಕೋಚ್ಗಳು ಕೂಡ ಇದ್ದಾರೆ. ಓಹೋ, ಸ್ಪೆಷಲೈಸ್. ಈಗ ಅನೇಕ ಕಡೆ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳನ್ನ ಆಟ ಅಂತ ಹೇಳಿದ್ರೆ ಮಕ್ಕಳಷ್ಟಕ್ಕೆ ಆಟ ಆಡ್ತಾ ಇರ್ತಾರೆ, ಅಷ್ಟಕ್ಕೆ ಏನೋ ಒಂದು ಆಗಿ ಹೋಗುತ್ತೆ. ಇಲ್ಲಿ ಹಾಗಲ್ಲ. ಶಿಕ್ಷಣಕ್ಕೆ ಒಬ್ಬ ವಿದ್ಯಾರ್ಥಿ ಸೈನ್ಸ್ಗೆ, ಮ್ಯಾಥ್ಸ್ಗೆ, ಇಂಗ್ಲಿಷ್ಗೆ ಎಷ್ಟು ಮಹತ್ವವನ್ನು ಕೊಡ್ತಾನೋ ಅಷ್ಟೇ ಮಹತ್ವವನ್ನು ಕೂಡ ಕ್ರೀಡೆಗೆ ಕೂಡ ಕೊಡಬೇಕು. ಅವ್ರು ಅಲ್ಲಿ ಮಕ್ಕಳು ಯಾರೆಲ್ಲ ಆಡ್ತಾರೆ ಚೆನ್ನಾಗಿ, ಅವರನ್ನ ಹೆಕ್ಕುವಂತ ಪ್ರತಿಭೆಗಳನ್ನ. ನನ್ನ ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ, ಕ್ರೀಡೆ ಅನ್ನುವಂಥದ್ದು ಒಂದಷ್ಟು ವಿದ್ಯಾರ್ಥಿಗಳಿಗೆ ಸೀಮಿತ ಆಗಿರೋದು ಮಾತ್ರ ಅಲ್ಲ. ಕ್ರೀಡೆ ಅನ್ನುವಂಥದ್ದು ಎಲ್ರಿಗೆ, ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕ್ರೀಡೆ ಬೇಕು, ಅದನ್ನು ಮಾಡ್ತೀವಿ. ಸ್ಪೋರ್ಟ್ಸ್ ಈಸ್ ಫಾರ್ ಆಲ್. ಹಾಗಾಗಿ ನಾನು ಇಲ್ಲಿ ಏನು ವ್ಯವಸ್ಥೆ ಮಾಡಿದೆ ಅಂತ ಹೇಳಿದ್ರೆ, ನಮ್ ಶಾಲೆಯಲ್ಲಿ ಓದುವಂತಹ, ನಮ್ ಕಾಲೇಜಲ್ಲಿ ಓದುವಂತಹ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಪ್ರತಿ ದಿವಸ ಗ್ರೌಂಡ್ ಹೋಗ್ಬೇಕು. ಸರಿ. ಅವನಿಗೆ ಒಂದು 10 ಆಪ್ಷನ್ಸ್ ಕೊಡ್ತೇವೆ. ಅವ್ನು ಬೇಕಿದ್ರೆ ಕ್ರಿಕೆಟ್ ತಗೊಳ್ಬಹುದು, ಅಥವಾ ವಾಲಿಬಾಲ್ ತಗೊಳ್ಬಹುದು, ಫುಟ್ಬಾಲ್ ತಗೊಳ್ಬಹುದು, ಯಾವ್ದು ಗೇಮ್, ಬಾಸ್ಕೆಟ್ ಬಾಲ್ ತಗೊಳ್ಬಹುದು, ಅಥವಾ ಅಥ್ಲೆಟಿಕ್ಸ್ ತಗೊಳ್ಬಹುದು. ಪ್ರತಿಯೊಂದು ಆಪ್ಷನ್ಸ್ ನಾವು ಕೊಡ್ತೇವೆ. ಒಂದನ್ನು ಆತ ಆಯ್ಕೆ ಮಾಡಬೇಕು ಮತ್ತು ನಿರಂತರವಾಗಿ ಅದರಲ್ಲಿ ಅವ ತೊಡಗಿಸಿಕೊಳ್ಬೇಕು. ನನ್ನ ಅಪೇಕ್ಷೆ ಏನು ಅಂತ ಹೇಳಿದ್ರೆ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕ್ರೀಡೆ ಅನ್ನುವಂಥದ್ದು ನಾಟ್ ಫಾರ್ ಮೆಡಲ್. ಕ್ರೀಡೆ ಅನ್ನುವಂಥದ್ದು ಒಂದು 2-3 ಕಾರಣಕ್ಕೆ ಕ್ರೀಡೆ ಅನ್ನುವಂಥದ್ದು ಮನುಷ್ಯಗೆ ಅವಶ್ಯಕತೆ ಇದೆ. ಒಂದು, ಆತನ ಫಿಸಿಕಲ್ ಫಿಟ್ನೆಸ್ ಗೆ. ವಿವೇಕಾನಂದರದ್ದು ಬಹಳ ಒಂದು ದೊಡ್ಡ ಮಾತಿದೆ, ಒಬ್ಬ ದೈಹಿಕವಾಗಿ ಫಿಟ್ನೆಸ್ ಇದ್ದವನ ಆರೋಗ್ಯ, ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿ ಚಿಂತನೆ, ಹಾರ್ಮೋನ್ಸ್ ಇದೆಲ್ಲ ಕರೆಕ್ಟ್ ಆಗಿರ್ತದೆ. ಹೌದು. ಆ ಚಿಂತನೆಯ ಆಧಾರದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕ್ರೀಡಾ ಇದಕ್ಕೆ ಹೋಗ್ಬೇಕು, ಮೈದಾನಕ್ಕೆ ಹೋಗ್ಬೇಕು, ಜೊತೆಗೆ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಮತ್ತೆ ವಿಶೇಷವಾಗಿ ನಾನು ಗಮನಿಸಿರುವಂತದ್ದು, ಯಾವ ಒಬ್ಬ ವಿದ್ಯಾರ್ಥಿ ಸ್ಪೋರ್ಟ್ಸ್ ಅಲ್ಲಿ ತೊಡಗಿಸಿರ್ತಾನೋ ಆತ ಎಜುಕೇಶನ್ ಅಲ್ಲಿ ಕೂಡ ಚೆನ್ನಾಗಿ ಸಾಧನೆ. ನಿಮ್ಮಲ್ಲಿ ಎಷ್ಟು ಅಂದ್ರೆ ಈಗ ಇಂಡೋರ್ ಟೇಬಲ್ ಇದು ಟೆನ್ನಿಸ್ ನಮ್ಮಲ್ಲಿ ಇವತ್ತು ನಾವು ಫೆಸಿಲಿಟಿ ಕೊಟ್ಟಿರುವಂತದ್ದು, ನಮ್ಮ ಹತ್ರ ಶಟಲ್ ಬ್ಯಾಡ್ಮಿಂಟನ್ ಅವಕಾಶ ಇದೆ, ಟೇಬಲ್ ಟೆನ್ನಿಸ್ಗೆ ಅವಕಾಶ ಇದೆ, ಬಾಸ್ಕೆಟ್ ಬಾಲ್ ಇದೆ, ಫುಟ್ಬಾಲ್ಗೆ ಬೇಕಾದಂತ ಅವಕಾಶ ಇದೆ, ಹಾಕಿಗೆ ಬೇಕಾದಂತ ಅವಕಾಶ ಇದೆ, ಕ್ರಿಕೆಟ್ ಇದೆ, ಅದರ ಜೊತೆಗೆ ಅಥ್ಲೆಟಿಕ್ಸ್, ಅದರ ಮೇಲೆ ಚೆಸ್ ಕೂಡ, ಚೆಸ್ ಕೂಡ ಅವಕಾಶ ಇದೆ. ಈ ರೀತಿ 10 ಆಪ್ಷನ್ಸ್ ಕೊಟ್ಟಿದ್ದೇವೆ. ಮತ್ತೆ ಎಲ್ಲದಕ್ಕೂ ಕೂಡ ನುರಿತ ಕೋಚ್ಗಳು, ತರಬೇತುದಾರರನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ವಾರದಲ್ಲಿ 3 ದಿವಸ ತರಬೇತುದಾರರು ಬರ್ತಾರೆ ಸರ್. ಖಂಡಿತ. ಹಾಗೆ ಕ್ರೀಡೆ ಒಂದು ಭಾಗ ಆದ್ರೆ, ಎರಡನೇದಿರುವಂತದ್ದು ಸಾಂಸ್ಕೃತಿಕವಾಗಿ ಒಂದು ಮಗುವಿನ ವ್ಯಕ್ತಿತ್ವವನ್ನು ಕಟ್ಟುವಂಥದ್ದು. ಇವತ್ತು ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ, ಬಹುಶಃ ಜಗತ್ತಿನಲ್ಲಿ ಬೇರೆ ದೇಶದ ಜನರು ಆಹಾರವನ್ನು ಬೇಯಿಸಿ ತಿನ್ಬೇಕು ಅನ್ನೋದನ್ನು ಕಲಿಯುವುದಕ್ಕಿಂತ ಮೊದಲು ಈ ದೇಶದಲ್ಲಿ ಒಂದು ಉತ್ಕೃಷ್ಟವಾದಂತಹ ಒಂದು ಸಂಸ್ಕೃತಿ ಆಗಿ ಹೋಗಿತ್ತು ಅಂತ ಹೇಳಿ ನಮ್ಮ ಹಿರಿಯರು ಇತಿಹಾಸದಲ್ಲಿ ಹೇಳೋದನ್ನು ನಾವು ಕಲಿತೀವಿ. ನಮ್ಮ ದೇಶದಲ್ಲಿ ಒಂದು ಅಂತಹ ಶ್ರೇಷ್ಠವಾದಂತಹ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿಯ ಪರಿಚಯ ವಿದ್ಯಾರ್ಥಿಗೆ ಆಗ್ಬೇಕು, ಆ ಇತಿಹಾಸದ ಪರಿಚಯ ವಿದ್ಯಾರ್ಥಿಗೆ ಆಗ್ಬೇಕು. ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಕಲಾ ಪ್ರಾಕಾರಗಳಿದೆ, ಸಾಕಷ್ಟು ಸಾಂಸ್ಕೃತಿಕವಾಗಿರುವಂತಹ. ಕಲಿಸ್ತೀರಾ ಇಲ್ಲಿ? ಯಾವುದು ಉದಾಹರಣೆಗೆ? ನಮ್ಮಲ್ಲಿ ಭರತನಾಟ್ಯಂ ಇದೆ, ಬೇರೆ ಬೇರೆ ಸಂಗೀತ ಪ್ರಕಾರಗಳು, ಕರ್ನಾಟಕ ಸಂಗೀತ ಇರಬಹುದು, ಹಿಂದೂಸ್ತಾನಿ ಸಂಗೀತ ಕೂಡ ಶಿಕ್ಷಕರಿದ್ದಾರೆ. ಅದೇ ರೀತಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ಅದು ಚರ್ಮವಾದ್ಯ ಪ್ಲಸ್ ಗಾಳಿವಾದ್ಯ ಎರಡು ಕೂಡ ಇದೆ. ಫ್ಲೂಟ್ ಇದೆ, ಕೀಬೋರ್ಡ್ ಇದೆ, ಎಲ್ಲದಕ್ಕೂ ಕೂಡ ಶಿಕ್ಷಕರನ್ನು ಆಯೋಜನೆ ಮಾಡಿದ್ದೇವೆ. ಹೇಗೆ ಒಂದು ಮ್ಯಾಥಮೆಟಿಕ್ಸ್ ಗೆ ಒಬ್ಬರು ಟೀಚರ್ ಇರ್ತಾರೋ, ಅದೇ ರೀತಿ ಈ ರೀತಿಯ ಎಲ್ಲ ಚಟುವಟಿಕೆಗಳಿಗೆ ಕೂಡ ಟೀಚರ್ಸ್ ಇದ್ದಾರೆ. ವಾರದಲ್ಲಿ 2 ಪೀರಿಯಡ್ ಅನ್ನು ಡ್ಯಾನ್ಸ್, ಭರತನಾಟ್ಯ ಆದ್ಮೇಲೆ ಬೇರೆ ವಿದೇಶಿ ನೃತ್ಯಗಳಿಗೆ ನಮ್ಮಲ್ಲಿ ಅವಕಾಶ ಇಲ್ಲ. ಅವರು ಮಾಡಬಹುದು. ಭಾರತೀಯವಾಗಿರುವಂತಹ ನೃತ್ಯಗಳಿಗೆ ಮಾತ್ರ ನಮ್ಮ ಹತ್ರ ಅವಕಾಶ ಇರುವಂತದ್ದು. ಇವಾಗ ಕಾಲೇಜ್ ಡೇ ಅಥವಾ ಇನ್ಯಾವುದೇ ಮಕ್ಕಳು ಮಾಡ್ತಾರೆ, ಮಾಡೋದಿಲ್ಲ ಅಂತ. ಅದಕ್ಕೆ ಕೋಚಿಂಗ್ ಇಲ್ಲ, ಅದಕ್ಕೆ ಕೋಚಿಂಗ್ ವ್ಯವಸ್ಥೆಗಳು ನಮ್ಮಲ್ಲಿ ಇರೋದಿಲ್ಲ. ಈ ರೀತಿ ಇದೆಲ್ಲ ಯಾವುದಕ್ಕೆ ಅಂತ ಹೇಳಿದ್ರೆ, ಮಕ್ಕಳ ಮನಸ್ಸನ್ನು ಕಟ್ಟೋದಕ್ಕೋಸ್ಕರ, ಮಕ್ಕಳ ವ್ಯಕ್ತಿತ್ವದ ಸಂಪೂರ್ಣ ವಿಕಸನ ಆಗ್ಬೇಕು. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮಲ್ಲಿರುವಂತದ್ದು ಆಧ್ಯಾತ್ಮ ಸಂಬಂಧಪಟ್ಟಂತ ವಿಚಾರಗಳು, ಮೌಲ್ಯ. ಇವತ್ತು ನಮ್ಮ ದೇಶದ್ದು ಯೋಗ ಇದೆ, ನಮ್ಮ ದೇಶದ್ದು ಧ್ಯಾನ ಇದೆ, ಪ್ರಾಣಾಯಾಮ ಇದೆ. ಧ್ಯಾನ ಪ್ರಾಣಾಯಾಮಗಳು ಅದಕ್ಕೂ ಕೂಡ ಅವಕಾಶ ಇದೆ. ಕೆಲವೊಂದು ಮೌಲ್ಯಗಳ ಬಗ್ಗೆ ಪಾಠ ಏನಾದ್ರು ಮಾಡ್ತಾರೆ, ಅದು ಕೂಡ ಇದೆ. ಪ್ರತಿ ವಾರದಲ್ಲಿ 2 ಪೀರಿಯಡ್ ಮೌಲ್ಯ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಿದೆ. ಈಗ 1 ವರ್ಷಕ್ಕೆ ಮುಂಚೆ ಬಂದ ಮಕ್ಕಳು, ಈಗ ಬಂದಂತಹ ಇವರು ವಿದ್ಯಾರ್ಥಿಗಳಲ್ಲಿ ಏನೋ ಬದಲಾವಣೆ ಕಂಡಿದೆ? ನೀವು ಪಾಠ ಮಾಡಿ ಇಷ್ಟೆಲ್ಲ ಮಾಡಿದಕ್ಕೆ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಬೆಳಿಗ್ಗೆ ಯೋಗ ಕಲಿಸ್ಬೇಕು ಅಂತ ಹೇಳಿದ್ರೆ ಬೆತ್ತ ಹಿಡ್ಕೊಂಡು ಓಡಿಸ್ಬೇಕಿತ್ತು ಮಕ್ಕಳನ್ನು. ಇವಾಗ 6:30 ಅಂದ ತಕ್ಷಣ ಮಕ್ಕಳು ಯೋಗ ಹಾಲ್ ಅಲ್ಲಿ ಅಸೆಂಬಲ್ ಆಗ್ಬಿಡ್ತಾರೆ. ಅದೇ ರೀತಿ ಸಾಯಂಕಾಲ 7 ಗಂಟೆಯಿಂದ 7:30 ತನಕ ಭಜನೆ ಇದೆ. ಮೊದಲೆಲ್ಲ ಒತ್ತಾಯಪೂರ್ವಕ ಭಜನೆಗೆ ನಾವು ಕಳಿಸ್ಬೇಕಿತ್ತು. ಈಗ 7 ಗಂಟೆಗೆ 5 ನಿಮಿಷ ಇರುವಾಗ್ಲೇ ಮಕ್ಕಳೆಲ್ಲ ಭಜನೆಗೆ ಸ್ನಾನ ಗೀನ ಮಾಡ್ಕೊಂಡು ಭಜನೆಗೆ ತಯಾರಾಗಿ ಪರಿವರ್ತನೆ.
ಮತ್ತೆ ಯಾರೊಬ್ರು ಹಿರಿಯರು ನಮ್ಮ ಕ್ಯಾಂಪಸ್ಗೆ ಬಂದ ತಕ್ಷಣ ನೀವು ಗಮನಿಸಬಹುದು, ನಮಸ್ಕಾರ ಹೇಳ್ತಾರೆ, ಅವರ ಕಾಲು ಹಿಡಿದು ನಮಸ್ಕಾರ ಹೇಳ್ತಾರೆ. ಮತ್ತೆ ನಮ್ಮ ಎಲ್ಲ ಶಿಕ್ಷಕರಿಗೆ ಬೇಕಾದಷ್ಟು ಗೌರವ ಕೊಡ್ತಾರೆ, ಎಲ್ಲ ಶಿಕ್ಷಕರ ಜೊತೆ ವಿಧೇಯವಾಗಿ ವರ್ತಿಸ್ತಾರೆ. ಮಕ್ಕಳಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಒಂದಷ್ಟು ಜನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ನಮ್ಮ ಮಗುವಿನಲ್ಲಿ ಭಾರಿ ಬದಲಾವಣೆಯನ್ನು ಕಂಡಿದ್ದೇವೆ ಸರ್. ಮೊನ್ನೆ ರಜದಲ್ಲಿ ಮನೆಗೆ ಬಂದಾಗ ಒಂದಷ್ಟು ಭಜನೆಗಳನ್ನು ಹೇಳುವಂತ ಅಂದ್ರೆ ಅದು ಈ ಭಾಗದ ಕಲ್ಚರ್ ಭಾರಿ ವಿಶೇಷವಾದದ್ದು. ಅಂದ್ರೆ ಸನಾತನ ಸಂಸ್ಕೃತಿ, ಭಜನೆ, ಮೌಲ್ಯ ಇದೆಲ್ಲವನ್ನ ಅಂದ್ರೆ ಅವ್ರು ತುಂಬಾ ಇಷ್ಟಪಡ್ತಾರೆ. ನೀವು ಕಾಂತಾರ ಸಿನಿಮಾ ನೋಡಿ ಆದ್ಮೇಲೆ ಇಲ್ಲಿಯ ಸಂಸ್ಕೃತಿ ಅದ್ಭುತ ಅಂತ ಬಟ್ ಅವರಿಗೆ ಈಗ ಅವ್ರ ಮಕ್ಕಳು ತಮ್ಮ ಸಮೇತ ಇಲ್ಲಿ ಸಂಸ್ಕೃತಿಯ ಭಾಗವಾಗುವ ನೋಡುವಾಗ ಅವರ ಸಂಸ್ಕೃತಿ ಜೊತೆ ಈ ಸಂಸ್ಕೃತಿ ಕಲಿಯುವಾಗ ಅವ್ರಿಗೆ ತುಂಬಾ ಖುಷಿ ಆಗ್ಬೋದು. ಸೊ ಹಾಗೆ ಎರಡು ರೀತಿಯಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಸೊ ಒಂದು ಶೈಕ್ಷಣಿಕವಾಗಿ ಉತ್ಕೃಷ್ಟವಾದಂತಹ ಶಿಕ್ಷಣ, ಅದರ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು. ಇದು ವಿಶೇಷವಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಅಲ್ಲಿ ಈ ಕಾನ್ಸೆಪ್ಟ್ ನ ಮುಖಾಂತರ ನಾವು ನಡೆಸ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಇರುವಂತದ್ದು ಬಹಳ ಮುಖ್ಯವಾಗಿರುವಂತದ್ದು PUC. ಅಲ್ಲ, ನನ್ಗೆ ಒಂದು ಕ್ವಶನ್. ಈಗ ಮಕ್ಕಳು ಇಲ್ಲಿ 1 ರಿಂದ 10ರವರೆಗೆ ಕಲಿತಾ ಇದ್ದಾರೆ. ಈಗ 400 ಮಕ್ಕಳು ಬಂದಿದ್ದಾರೆ. ಈಗ ಅವರು ಇದು ವಿಜ್ಞಾನ, ಗಣಿತ ಇಂಥದ್ರಲ್ಲಿ ಎಕ್ಸ್ಪರ್ಟ್ ಹೇಗಾಗಿದ್ದಾರೆ? ಈಗ ಮೊದಲು ಬರುವಾಗ ಸ್ವಲ್ಪ ಕಮ್ಮಿ ಇದ್ದದ್ದು ಈಗ ಎಷ್ಟು ಹೆಚ್ಚು ಇಂಪ್ರೂವ್ ಆಗಿದೆ? ನಿಮ್ಮ ಇಲ್ಲಿಯ ತರಬೇತಿ ಅಥವಾ ಶಿಕ್ಷಣ ಕೋಚಿಂಗ್ ಹೇಗಿದೆ ಅಂತ? ಇದರಲ್ಲಿ ಬಹಳ ಮುಖ್ಯವಾದದ್ದು ಜಿತೇಂದ್ರ ಕುಂದೇಶ್ವರ, ಇವತ್ತು ನಾನು ಬಿಲ್ಡಿಂಗ್ ಗಳನ್ನು ಅಥವಾ ಮೈದಾನಗಳನ್ನು ಎಷ್ಟು ಬೇಕಿದ್ರು ಮಾಡಬಹುದು. ಇವತ್ತು ಬ್ಯಾಂಕ್ಗಳು ಸಾಲ ಕೊಡ್ತವೆ, ಕಾಂಟ್ರಾಕ್ಟರ್ಸ್ ಕೆಲಸ ಮಾಡಿ ಕೊಡ್ತಾರೆ, ಎಷ್ಟು ಕೂಡ ಮಾಡಬಹುದು. ಆದ್ರೆ ಒಂದು ಅತ್ಯುತ್ತಮವಾಗಿರುವಂತಹ ಶಿಕ್ಷಕರನ್ನು ಹೊಂದಿಸಿಕೊಳ್ಳುವಂತದ್ದು ಬಹಳ ದೊಡ್ಡ ಸವಾಲು. ಖಂಡಿತ. ಇದಕ್ಕೋಸ್ಕರ ನಾವು 1 ವರ್ಷದಷ್ಟು ಕಾಲ ಅದರ ಹಿಂದೆ ಕೆಲಸ ಮಾಡಿದ್ದೀವಿ ಸರ್. ಕಳೆದ ಜೂನ್ ಅಲ್ಲಿ ಕ್ಲಾಸ್ ಪ್ರಾರಂಭ ಆಗೋದಕ್ಕೆ 1 ವರ್ಷ ಮೊದಲೇ ನಾವು ಶಿಕ್ಷಕರ ಆಯ್ಕೆ ಪ್ರಕ್ರಿಯೆಯನ್ನು ನಾವು ಮಾಡಿದ್ವಿ. 3-4 ರೀತಿಯ ಪ್ರಕ್ರಿಯೆಗಳನ್ನು ನಡೆಸಿ ಅತ್ಯುತ್ತಮವಾಗಿರುವಂತಹ ಶಿಕ್ಷಕರನ್ನು ಆಯ್ಕೆ ಮಾಡಿದೆ. ಇವತ್ತು ನಮ್ಮಲ್ಲಿ ಇರುವಂತಹ ಶಿಕ್ಷಕರು ಈ ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕರಲ್ಲಿ ಒಬ್ಬರು. ಆ ರೀತಿಯ ಒಳ್ಳೆಯ ಶಿಕ್ಷಕರ ಒಂದು ದೊಡ್ಡ ತಂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ನುರಿತ ಶಾಲೆ ಹೊಸ್ತಿರ್ಬೋದು, ಹೌದು, ಶಿಕ್ಷಕರೆಲ್ಲ ಎಲ್ಲ ಅನುಭವಿ ಶಿಕ್ಷಕರು ಮತ್ತು ಯಂಗ್ ಟೀಚರ್ಸ್, ಒಂದು 5 ವರ್ಷ, 8 ವರ್ಷ, 10 ವರ್ಷ ಅನುಭವವನ್ನು ತಗೊಂಡಂತಹ ತುಂಬಾ ಉತ್ಸಾಹಿ ಶಿಕ್ಷಕರನ್ನೇ ನಾವು ಆಯ್ಕೆ ಮಾಡಿದ್ದೇವೆ. ಪರಿಚಯದವರೆಲ್ಲ ಇದ್ದಾರೆ. ಹೌದು, ಬೇರೆ ಬೇರೆ ಕಡೆಯಿಂದ ನಮ್ಮ ಶಿಕ್ಷಕರು ಬರ್ತಾ ಇದ್ದಾರೆ. ವಿಶೇಷವಾಗಿ ಸುಮಾರು 8 ಜನ ಶಿಕ್ಷಕರು ಇಲ್ಲೇ ಉಳಿತಾರೆ. ನಮ್ಮ ಹಾಸ್ಟೆಲ್ ಅಲ್ಲೇ ಮಕ್ಕಳ ಜೊತೆ ಉಳಿತಾರೆ. ಹಾಗಾಗಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10:30 ಗಂಟೆ ತನಕ ಒಂದಷ್ಟು ಜನ ಶಿಕ್ಷಕರು ಮಕ್ಕಳ ಅಭಿವೃದ್ಧಿಯಲ್ಲಿ ತಮ್ಮ ಮಾನಿಟರ್ ಮಾಡ್ತಾ ಇರ್ತಾರೆ. ಅದು ಬಹಳ ಮುಖ್ಯವಾಗಿರುವ ವಿಚಾರ. ಮಕ್ಕಳನ್ನು ಎಲ್ಲೋ ಬಿಟ್ಟು ಇಲ್ಲಿ ಕಳಿಸ್ತಾರೆ ನಿಮ್ಮ ಮೇಲೆ ನಂಬಿಕೆಯಿಂದ. ಅದಕ್ಕೆ ಪೂರಕವಾಗಿ ನಿಮ್ಮ ವ್ಯವಸ್ಥೆಗಳು ಹೇಗಿದೆ ಅಂತ ಅವರಿಗೆ ಕುತೂಹಲ ಇರ್ತದೆ. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಅದೆಲ್ಲ ಮಾಡ್ತಾ ಇದ್ದೀವಿ. ಈಗ ಇಂಪ್ರೂವ್ಮೆಂಟ್ ಕಂಡಿದೆಯಾ? ಮ್ಯಾಥ್ಸ್, ಸೈನ್ಸ್ ತುಂಬಾ ಬದಲಾವಣೆಗಳು, ಪರ್ಸೆಂಟೇಜ್ ಗಳಲ್ಲಿ ತುಂಬಾ ಬದಲಾವಣೆಗಳು. ಎಷ್ಟು ಪರ್ಸೆಂಟೇಜ್ ಇದ್ದವರನ್ನ ಎಲ್ಲಿ? ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಇವತ್ತು PUC ಶಿಕ್ಷಣವನ್ನು ಉದ್ದೇಶಿಸಿ ಹೇಳೋದಾದ್ರೆ, ಇವತ್ತು ನಮ್ಮಲ್ಲಿ ಒಂದು 90-92% ತಗೊಂಡು ಬಂದು ಸೇರಿದಂತಹ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಅಂತ ಅದೆಷ್ಟೋ ಮಕ್ಕಳು ಇವತ್ತು 94%, 95% ತಗೊಳ್ಳೋದನ್ನ ನಾನು ಕೂಡ ಗಮನಿಸ್ತಾ ಇದ್ದೇನೆ. ಇನ್ನು ಒಂದಷ್ಟು ಜನ ನಮ್ದು ಹೊಸ ವಿದ್ಯಾಸಂಸ್ಥೆ ಆಗಿರೋದ್ರಿಂದಾಗಿ ಒಂದು 60-65-66% ತಗೊಂಡು ಸೈನ್ಸ್ಗೆ ಬಂದವರು ಇದ್ದಾರೆ. ಅವರು ಇವತ್ತು ಒಂದು ಆಪ್ಷನ್ ಕಲಿಬೇಕು ಅಂತ ಒಂದು 70%, 75% ಮಾರ್ಕ್ಸ್ ತಗೊಂಡಿರುವಂತದ್ದು. ಅದರ ಜೊತೆಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದು ಈಗ ಬಂದವರು 65% ಬಂದವರಿಗೆ ಇಂಪ್ರೂವ್ ಆಗಿದೆ ಅವರದ್ದು. ಖಂಡಿತ. ನಾನು ಯಾರಿಗೂ ಕೂಡ ಇಂತಿಷ್ಟೇ ಪರ್ಸೆಂಟೇಜ್ ತಗೊಂಡು ಸೈನ್ಸ್ಗೆ ಬರಬೇಕು ಇಂತ ರೆಸ್ಟ್ರಿಕ್ಷನ್ಸ್ ಎಲ್ಲೂ ಮಾಡಿಲ್ಲ. ಆಸಕ್ತಿ ಎಲ್ರಿಗೂ ಕೂಡ ಸೀಟ್ ಕೊಟ್ಟಿದ್ದೀವಿ ನಾವು. ತುಂಬಾ ಬದಲಾವಣೆ ಆಗಿದೆ. ಒಂದು 60-65% ತಗೊಂಡವ್ರು ಇವತ್ತು ಒಂದು 75% ತಗೊಂಡನ್ನು ಕೂಡ ನೀವು ಗಮನಿಸಬಹುದು. ಈ ತರದ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಿಮ್ಗೆ ಗೊತ್ತಿದೆ, ಇವತ್ತು PUC ಅಂದ ತಕ್ಷಣ ಬಹಳಷ್ಟು ಮಹತ್ವ ಕೊಡ್ತಾರೆ ಸರ್. ಇವತ್ತು 10th ವರೆಗಿದ್ದ ಒಂದು ಶಿಕ್ಷಣದ ವ್ಯವಸ್ಥೆ ಬೇರೆ, PUC ಒಂದು ವ್ಯವಸ್ಥೆ ಬೇರೆ. ಇವತ್ತು PUC ಯಲ್ಲಿ ಬಹಳ ನಿರೀಕ್ಷೆ ಇದೆ ಸಮಾಜಕ್ಕೆ. ಪ್ರತಿಯೊಂದು ತಂದೆ ತಾಯಿಗೂ ನಿರೀಕ್ಷೆ ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ತಗೊಳ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಸಮಾಜದ ನಿರೀಕ್ಷೆಗೆ ತಕ್ಕ ಹಾಗೆ ನಮ್ಮ ವ್ಯವಸ್ಥೆಯನ್ನು ನಾವು ಕೊಡುವಂತದ್ದು ಇವತ್ತಿನ ಅನಿವಾರ್ಯತೆ. ಹಾಗಾಗಿ ಇವತ್ತು ನಾವು PUCಗೆ ಬಂದ್ರೆ, PUC ಯಲ್ಲಿ ನಾವು ಒಂದು ಉತ್ತಮ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ ಸರ್. NCERT ಸಿಲೆಬಸ್ ಜೊತೆಗೆ ನೀಟ್, CET ಮತ್ತು JEE ಈ 3 ತರಬೇತಿಗಳು ಕೂಡ ಅತ್ಯಂತ ಉತ್ಕೃಷ್ಟ ದರ್ಜೆಯಲ್ಲಿ ನಮ್ಮಲ್ಲಿ ನಡೀತಾ ಇದೆ ಸರ್. ಈ ಜಿಲ್ಲೆಯ ಮತ್ತು ರಾಜ್ಯದ ಒಳ್ಳೆಯ ಶಿಕ್ಷಕರನ್ನು ಕರೆಸಿಬಿಟ್ಟು ಆ ಕ್ಲಾಸ್ಗಳನ್ನ ನಾವು ನಡೆಸ್ತಾ ಇದ್ದೇವೆ. ಉದಾಹರಣೆಗೆ JEE ಮತ್ತು CET ಮತ್ತು NEET ಇದಕ್ಕೆ ಸಂಬಂಧಪಟ್ಟಂತೆ
ವಾರದ 5 ದಿವಸ ನಮ್ಮಲ್ಲಿ ಕ್ಲಾಸ್ಗಳು ನಡೀತಾ ಇದೆ. ಓಹೋ. ಫಸ್ಟ್ ಹಾಫ್ ಅಲ್ಲಿ ವಾರದಲ್ಲಿ 3 ದಿವಸ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ 2 ದಿವಸ ಕ್ಲಾಸಸ್, 1 ದಿವಸ ಎಕ್ಸಾಮ್, ಈ ರೀತಿ ನಡೀತಾ ಇತ್ತು. ಸೆಕೆಂಡ್ ಹಾಫ್ ಅಲ್ಲಿ ವಾರದ 5 ದಿವಸಗಳನ್ನು ಮಾಡ್ತಾ ಇದ್ದೇವೆ. ಸಿಇಟಿ, ನೀಟ್, ಜೆಇ ತರಬೇತಿಗಳನ್ನು ನಾವು ನಡೆಸ್ತಾ ಇದ್ದೇವೆ. ಇದು ವೆರಿ ಇಂಪಾರ್ಟೆಂಟ್. ಅದರ ಪರಿಣಾಮವನ್ನು ನಾವು ಗಮನಿಸ್ತಾ ಇದ್ದೇವೆ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಟೆಸ್ಟ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಶೆಟ್ರೆ, ಈಗ ನಮ್ದು ಈ ಕಾರ್ಕಳದಿಂದ ಮೂಡುಬಿದ್ರೆ ಮಂಗಳೂರು ಅಂದ್ರೆ ಬಾರ್ಡರ್ ವರೆಗೆ ಎಜುಕೇಶನ್ ಹಬ್ ಆಗಿದೆ. ಅಂದ್ರೆ ರಾಜ್ಯದ ಅತ್ಯಂತ ಉತ್ಕೃಷ್ಟವಾದಂತ PUC ಕೋಚಿಂಗ್ ಕೊಡುವ ಕಾಲೇಜ್ಗಳು, PU ಕಾಲೇಜ್ಗಳು ಎಲ್ಲ ಕಡೆ ಅಂದ್ರೆ ಇದೆ. ಈಗ ಒಂದಕ್ಕಿಂತ ಒಂದು. ಆದ್ರೂ ನಿಮ್ಮ ಈ ಸ್ಕೂಲ್ ಇತ್ತು ವಿಶೇಷತೆ ಏನು? ಮತ್ತೆ ನಿಮ್ಮ ಈ ಸ್ಕೂಲ್ ನಲ್ಲಿ ಏನು ಈಗ ಅಡ್ಮಿಷನ್ ಕೂಡ ಆಗ್ತಾ ಇದೆ ಅಂದ್ರೆ ಎಲ್ಲಾ ರಾಜ್ಯದ ಉಳಿದವರೆಲ್ಲ ಇಲ್ಲಿ ಗಮನವನ್ನು ಕೊಡ್ತಾರೆ. ಇದೊಂದು ಎಜುಕೇಶನ್ ಹಬ್ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಯಾವ ರೀತಿ ಮಾಡ್ತಾ ಇದೆ ಅಂತ? ನೀವು ಹೇಳಿದಾಗೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ, ಅಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ತಗೊಂಡ್ರೆ, ಇವತ್ತು 100 ಒಳ್ಳೆಯ ಕಾಲೇಜುಗಳು ನಮ್ಮ ಜಿಲ್ಲೆನಲ್ಲಿ ಕೆಲಸ ಮಾಡ್ತಾ ಇವೆ. ಸೊ ಇದೆಲ್ಲದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ನಮ್ಮ ಸಂಸ್ಥೆಯನ್ನ ನಡೆಸ್ತಾ ಇದ್ದೇನೆ ಸರ್. ಇವತ್ತು PUC ಏನು ಓದುವಂತ ವಯಸ್ಸೇನಿದೆ ಮಕ್ಕಳದ್ದು, ಅದು ಬಹಳ ಇಂಪಾರ್ಟೆಂಟ್ ಒಂದು ಜಂಕ್ಷನ್. ಅದು ಏನು ನಾವು ಹದಿಹರೆ ಅಂತ ನಾವು ಹೇಳ್ತೀವಿ. ಅಲ್ಲಿ ಮಕ್ಕಳಿಗೆ ಇವತ್ತು ತುಂಬಾ ಒತ್ತಡದಲ್ಲಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ನನ್ನ ಒಂದು ಮನಸ್ಸಿನ ಅಪೇಕ್ಷೆ ಇರೋದೇನು ಅಂತ ಹೇಳಿದ್ರೆ, ಮಕ್ಕಳಿಗೆ ತುಂಬಾ ಒತ್ತಡವನ್ನು ನಾವು ಸೃಷ್ಟಿ ಮಾಡಬಾರ್ದು. ಮಕ್ಕಳಿಗೆ ಸಹಜ ರೀತಿಯ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ. ಹಾಗಾಗಿ ನಾವು PUC ಅಲ್ಲಿ ಯಾವ ರೀತಿಯ ಕಾನ್ಸೆಪ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಮಾರ್ನಿಂಗ್ 5 ಗಂಟೆಗೆ ಆ ಮಕ್ಕಳನ್ನು ಎಬ್ಬಿಸ್ತೀವಿ ಸರ್. ಮಾರ್ನಿಂಗ್ 5 to 6:30 ಅವರು ಶಿಸ್ತಲ್ಲಿ ಕೂತು ಓದ್ತಾರೆ ಸರ್. ನೀವು ಬೆಳಿಗ್ಗೆ ಒಮ್ಮೆ ಬಂದು ನಮ್ಮ ಸ್ಟಡಿ ಅವರನ್ನು ನೀವು ಒಮ್ಮೆ ಗಮನಿಸಬೇಕು. 5 ಗಂಟೆಯಿಂದ 6:30 ಗಂಟೆ ತನಕ ಅತ್ಯಂತ ಶಿಸ್ತಿನಿಂದ ಮಕ್ಕಳು ಓದಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. 6:30 ಗಂಟೆ ಆದ ತಕ್ಷಣ ಮಕ್ಕಳು ಯೋಗಕ್ಕೆ ಹೋಗ್ತಾರೆ. ಅದು ಯಾವುದೇ ಸಂದರ್ಭ ಇರಲಿ, ಪರೀಕ್ಷೆಯ ಸಂದರ್ಭದಲ್ಲಿ ಕೂಡ ಯೋಗ ಕ್ಲಾಸ್ ಅನ್ನು ನಾವು ನಿಲ್ಲಿಸೋದಿಲ್ಲ ಸರ್. ಮಾರ್ನಿಂಗ್ 1 hour ಅದು ಕಂಪಲ್ಸರಿ ಆಗಿ ಆ ಯೋಗದಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಆ ಯೋಗ ಮುಗಿಸ್ಕೊಂಡು ಬಂದು ಆತ ಸ್ನಾನ ಮಾಡಿ ಅಲ್ಲಿ ಪ್ರಾಣಾಯಾಮ ಎಲ್ಲ ಇರ್ತದ. ಪ್ರಾಣಾಯಾಮ ಇದೆ. ಈಗ ಎಕ್ಸಾಮ್ ಇದ್ರೆ ಪ್ರಾಣಾಯಾಮ, ಯೋಗ ಮಾಡಿದ್ರೆ ಆ ಸಂದರ್ಭದಲ್ಲಿ ನೆನಪು ಶಕ್ತಿಗಳು ವೃದ್ಧಿ ಆಗ್ತದೆ. ಹಾಗಾಗಿ ನೀವು ನಿಮ್ಮ ಚೆನ್ನಾಗಿದೆ, ತುಂಬಾ ಅನುಕೂಲ. ಆಮೇಲೆ ಶಾಲೆಗೆ ಆಮೇಲೆ ತಿಂಡಿ ಗಿಂಡಿ ಮುಗಿಸ್ಕೊಂಡು 8:35, 8:40 ಕ್ಲಾಸಿಗೆ ಬರ್ತಾರೆ. 8:40 ಸಂಜೆ 5 ಗಂಟೆ ತನಕ ಕ್ಲಾಸಸ್ ನಡೆಯುತ್ತೆ. ಅಲ್ಲಿ ವೆರಿ ಸ್ಟ್ರಿಕ್ಟ್ ಆಗಿ ಅದನ್ನ ಮಾನಿಟರ್ ಮಾಡ್ತೇವೆ. ಮಕ್ಕಳನ್ನ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ ಸರ್. ಈಗ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ, 10th ಅಲ್ಲಿ ಒಂದು 90-95% ತಗೊಂಡ ತಕ್ಷಣ ಒಂದು ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಬಟ್ PUC-ಗೂ 10th-ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. PUC ಅಲ್ಲಿ ದಿನಕ್ಕೆ 2 ಗಂಟೆ, 10th ಅಲ್ಲಿ ದಿನಕ್ಕೆ 2 ಗಂಟೆ ಓದಿದ್ದಾನೆ ಅಂತ ಹೇಳಿದ್ರೆ, PUC-ಗೆ ಬಂದಾಗ ಅದು ದಿನಕ್ಕೆ 6 ಗಂಟೆ ಓದ್ಬೇಕಾಗುತ್ತೆ. 10th ಅಲ್ಲಿ ಏನು ಅವ ಪ್ರಯತ್ನ ಮಾಡಿದ್ದಾನೆ ಅದಕ್ಕಿಂತ 3 ಪಟ್ಟು ಹೆಚ್ಚು ಪ್ರಯತ್ನವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. PUC ಅನ್ನುವಂಥದ್ದು ಒಂದು ತಪಸ್ಸು ಸರ್. ಅಲ್ಲಿ ಓದಿನ ಬಗ್ಗೆ ಅತ್ಯಂತ ಶ್ರದ್ಧೆಯಿಂದ ಆತ ತೊಡಗಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಬೆಳಿಗ್ಗೆ 8:45ರಿಂದ ಸಂಜೆ 5 ಗಂಟೆ ತನಕ ಅವರು ಓದಿನಲ್ಲಿ ತೊಡಗಿಕೊಳ್ತಾರೆ. ಅಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಆತ ಓದಿನ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಅದರ ನಂತರ 5 ಗಂಟೆಗೆ ಅವರನ್ನು ನಾವು ಗ್ರೌಂಡಿಗೆ ಬಿಡ್ತೇವೆ. 5 ಗಂಟೆಯಿಂದ 6:30 ಗಂಟೆ ಕಂಪಲ್ಸರಿ ಅವರನ್ನು ಆಟ ಆಡಿಸ್ತೇವೆ. 1.5 ಗಂಟೆ ಆತ ಆಟ ಆಡ್ತಾರೆ. 1.5 ಗಂಟೆ ಆಟ ಆಡಿ ತುಂಬಾ ಅವನಿಗೆ ಏನೆಲ್ಲ ಫ್ರಸ್ಟ್ರೇಷನ್ ಇರ್ತದೆ, ಆ ಫ್ರಸ್ಟ್ರೇಷನ್ ಅನ್ನೆಲ್ಲ ಗ್ರೌಂಡ್ ಅಲ್ಲಿ ಅದು ಇದು ಬಿಡುಗಡೆ ಆಗುತ್ತಂತೆ, ಎಲ್ಲ ಬಿಡುಗಡೆ ಮಾಡಿ ಆಗ ಅತ್ಯಂತ ಸಂತೋಷದಿಂದ ಹಾಸ್ಟೆಲ್ಗೆ ಬರ್ತಾನೆ, ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ಅರ್ಧ ಗಂಟೆ ಭಜನೆಯಲ್ಲಿ ಭಾಗವಹಿಸ್ತಾನೆ 7ರಿಂದ 7:30 ಗಂಟೆ ತನಕ. ಆ 7:30 ಗಂಟೆ ಭಜನೆ ಆದ ನಂತರ ಅರ್ಧ ಗಂಟೆ ಊಟಕ್ಕೆ ಸಮಯ ಕೊಡ್ತೀವಿ ಸರ್. 8 ಗಂಟೆಗೆ ಮತ್ತೆ ಕ್ಲಾಸಿಗೆ ಬರ್ತಾನೆ. 8 ಗಂಟೆಯಿಂದ 10:30 ಗಂಟೆ ತನಕ ಮತ್ತೆ ಅಗೈನ್ ಅದೇ ಓದುವಂಥದ್ದು. ಆ ಕಡೆ ಈ ಕಡೆ ಅಲುಗಾಡ್ಲಿಕ್ಕಿಲ್ಲ ಸರ್. ಇಂಡಿವಿಜುವಲಿ ಕೂತ್ಕೊಂಡು ಓದ್ಬೇಕು ಸರ್. ಈ ರೀತಿ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮ ಟೈಮ್ ಶೆಡ್ಯೂಲ್ ಮಾಡಿದ್ದೇವೆ. ವೀಕಲ್ಲಿ 1 ದಿವಸ ಪ್ರತಿ ವಾರ ಅವರಿಗೆ ಎಕ್ಸಾಮ್ ಮಾಡ್ತೀವಿ. CET, ನೀಟ್ ಮತ್ತು JEE ಎಕ್ಸಾಮ್ ವಾರಕ್ಕೊಮ್ಮೆ ಎಕ್ಸಾಮ್ಸ್ ಮಾಡ್ತೀವಿ ಸರ್. ಸೊ ಈ ರೀತಿ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಇದು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಗೆ ವರ್ಕೌಟ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ನಾನು ಪ್ರತಿ ಎಕ್ಸಾಮ್ ಆದ ತಕ್ಷಣ ಮಕ್ಕಳ ಮಾರ್ಕ್ಸ್ ಅನ್ನು ನಾನು ಅಬ್ಸರ್ವ್ ಮಾಡ್ತೀನಿ, ಅದನ್ನೊಂದು ಪರಿಶೀಲನೆ ಮಾಡ್ತೀನಿ, ವಿಮರ್ಶೆ ಮಾಡ್ತೀನಿ. ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇನ್ನು ಕೂಡ ಇಂಪ್ರೂವ್ ಮಾಡ್ಬೇಕಂತ ಅವಶ್ಯಕತೆ ಇದೆ. ಈ ವರ್ಷದ್ದು ನಂದೊಂದು ಯೋಜನೆ ಇದೆ, ಇದನ್ನು ನೀವು ದಯವಿಟ್ಟು ಸಮಾಜಕ್ಕೆ ನೀವು ತಲುಪಿಸಬೇಕು. ಇವತ್ತು ನಮ್ದು ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಹೋಗುವಂತ ಬ್ಯಾಚ್ ಅಲ್ಲಿ 69 ಮಕ್ಕಳಿದ್ದಾರೆ. ನಂದು ವಿಶೇಷವಾಗಿ ಈ ವರ್ಷ ನಾವು ನಿರ್ಧಾರ ಮಾಡಿದ್ದೇವೆ, ಸೆಕೆಂಡ್ PUC-ಗೆ ಒಂದು 60 ಮಕ್ಕಳನ್ನು ತಗೊಳ್ಬೇಕು ಅಂತ.
ಅವರಿಗೆ ವಿಶೇಷವಾದಂತಹ ರಿಯಾಯಿತಿಯನ್ನು ಕೂಡ ನಾವು ಕೊಡ್ತೇವೆ. ಹಾ. ಮತ್ತೆ ಆ ಮಕ್ಕಳನ್ನು ಫೋಕಸ್ ಮಾಡಿಬಿಟ್ಟು 60 ಮಕ್ಕಳಲ್ಲಿ 60 ಮಕ್ಕಳು ಒಂದು ಒಳ್ಳೆ ರ್ಯಾಂಕ್ ತಗೊಳ್ಬೇಕನ್ನುವಂತ ಪ್ರಯತ್ನವನ್ನು ಮಾಡ್ಬೇಕು. ಹಾ. ಸೊ ತನ್ಮೂಲಕ ಅಂದ್ರೆ ನಮ್ಮ ಸಂಸ್ಥೆಗೂ ಒಂದು ಒಳ್ಳೆ ಹೆಸರು ಬರಬೇಕು. ಅದಕ್ಕೋಸ್ಕರ ನೀವು ಕೆಲವೊಂದು ಉಚಿತಗಳನ್ನ ಕೊಡ್ಲಿಕ್ಕೆ ರೆಡಿ ಇರ್ತೀವಿ. ರಿಯಾಯಿತಿ ಯಾಕಂದ್ರೆ ನಿಮ್ಮ ಸಂಸ್ಥೆಗೆ ಒಳ್ಳೆ ಹೆಸರು ಬರ್ತದೆ, ನಮ್ಮ ಮಕ್ಕಳಿಗೂ ಸಂಸ್ಥೆಗೆ ಒಳ್ಳೇದಾಗ್ತದೆ. ನಮ್ದು ಒಂದು ಸಣ್ಣ ಸ್ವಾರ್ಥ ಇದೆ, ಹೌದೌದು, ಜೊತೆಗೆ ಆ ಪ್ರಯೋಜನವನ್ನು ಮಕ್ಕಳು ಮಕ್ಕಳು ಪಡಿಬೇಕು ಅಂತ. ಇವತ್ತು ಆರ್ಥಿಕ ಕಾರಣಕ್ಕೋಸ್ಕರ ಅವರಿಗೆ ಹಾಸ್ಟೆಲ್ಗೆ ಸೇರ್ಲಿಕ್ಕೆ ಅವಕಾಶ ಆಗಿರುವುದಿಲ್ಲ, ಇರುವುದಿಲ್ಲ. ಬೇರೆ ಬೇರೆ ಕಾರಣಕ್ಕೆ ಅವ್ರು ಸೇರಿರುವುದಿಲ್ಲ. ಮತ್ತೆ ನಿಮ್ಗೊಂದು ಫಸ್ಟ್ ಬ್ಯಾಚ್ ತುಂಬಾ ಚೆನ್ನಾಗಿ ಮಾಡಬೇಕು, ಹೌದು. ಮಾದರಿಯಾಗಿ ರೋಲ್ ಮಾಡೆಲ್ ತರ ಮಾಡ್ಬೇಕು. ಅಂತ ಲಾಭಗಳನ್ನು ಅವ್ರು ಈಗ ಪಡಿಬಹುದು. ಈಗ ನೆಕ್ಸ್ಟ್ ಖಂಡಿತ ಬಂದ್ರೆ ಪಡಿಬಹುದು. ಫೀಸ್ಗಳೆಲ್ಲ ಜಾಸ್ತಿ ಆಗ್ಬೋದು ಸ್ವಲ್ಪ. ವಿಶೇಷವಾಗಿ ದಕ್ಷಿಣ ಕನ್ನಡ, ರಿಯಾಯಿತಿ. ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಹಾ. ಈ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ನಾನು ವಿಶೇಷವಾದಂತ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಸೆಕೆಂಡ್ PUCಗೆ ಅಡ್ಮಿಷನ್ ಅನ್ನು ಕೊಡ್ತೇವೆ. ಹಾಗಾಗಿ ಇಲ್ಲಿ ಬರಬಹುದು. ಒಂದು ವಿಶೇಷವಾದಂತಹ ತರಬೇತಿಯ ಸೌಲಭ್ಯ ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದೆ. ಪರ್ಸೆಂಟೇಜ್ ಲಿಮಿಟ್ ಇದೆಯಾ? ಯಾವ ಪರ್ಸೆಂಟೇಜ್ ಕೂಡ ನಾನು ಲಿಮಿಟ್ ಮಾಡೋದಿಲ್ಲ. Okay, okay, ಈವನ್ ಫಸ್ಟ್ PUCಯಲ್ಲಿ 60% ಬಂದು ತೊಂದರೆ ಇಲ್ಲ. ಆತನನ್ನು 90% ಮಾಡಿ ಕಳಿಸುವಂತಹ ವಿಶ್ವಾಸ ನಮ್ಗೆ ಇದೆ. ಹಾಗಾಗಿ ವಿಶೇಷವಾಗಿ 60-60ರ 2 ಬ್ಯಾಚ್, ಒಂದು ಸೈನ್ಸ್ ಅಲ್ಲಿ ಒಂದು ಕಾಮರ್ಸ್ ಅಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಅವರಿಗೆ ಫೆಬ್ರವರಿ 23ನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ. 2.5 ತಿಂಗಳು ಈ ರಜಾ ಕಾಲದಲ್ಲಿ ಅವರಿಗೆ ಕೋಚಿಂಗ್ ಕೊಡ್ತೇವೆ. ಓಕೆ ಓಕೆ ಓಕೆ. ಅವರ ಸಿಲೆಬಸ್ ಇದ್ದು ಒಂದು 70% ಸಿಲೆಬಸ್ ಅನ್ನು ಈ ರಜೆಯಲ್ಲಿ ನಾವು ಮುಗಿಸ್ತೇವೆ. ಮುಗಿಸ್ತೇವೆ. ಜುಲೈ ಆಗಸ್ಟ್ ಹೊತ್ತಿಗೆ ಪೂರ್ತಿ ಸೆಕೆಂಡ್ PUC ಸಿಲೆಬಸ್ ಅವರದ್ದು ಮುಗೀತದೆ. ಹಾ. ಜುಲೈ ನಂತರ CET, NEET, JEE ಸಂಬಂಧಪಟ್ಟಂತ ಕ್ಲಾಸಸ್ ಹಾ. ಮತ್ತು ಪೂರ್ತಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರಿವಿಷನ್. ಹಾ. ಇದು ನೆಕ್ಸ್ಟ್ ಮಾರ್ಚ್ ವರೆಗೆ ಕೂಡ ನಡೀತದೆ. ಸರಿ, ನೆಕ್ಸ್ಟ್ ಎಕ್ಸಾಮ್ ವರೆಗೆ ಸರಿ, ಸರಿ. ಅವರನ್ನು ಮತ್ತೆ ನಾವು ಬಿಡುವಂತದ್ದು ನೆಕ್ಸ್ಟ್ ಜೂನ್ ಅಲ್ಲಿ. JEE, CET ಮತ್ತು NEET ಈ 3 ಎಕ್ಸಾಮ್ ಆದ ನಂತರನೇ ಅವ್ರನ್ನ ನಾವು ಇಲ್ಲಿಂದ ಬಿಡುವಂತದ್ದು. ಓಕೆ ಓಕೆ. ಸೊ ಸುಮಾರು 1 ವರ್ಷ 3 ತಿಂಗಳು ನಮ್ಮ ಜೊತೆ ಅವರು ಇರ್ತಾರೆ. ತುಂಬಾ ಫೀಸ್ ಏನು ಇರುವುದಿಲ್ಲ ಅದಕ್ಕೆ. ಅವರು ಅಂತ ಆಸಕ್ತ ವಿದ್ಯಾರ್ಥಿಗಳನ್ನು ನಮ್ಮನ್ನು ತಕ್ಷಣ ಸಂಪರ್ಕ ಮಾಡಬೇಕು. ಕೂಡಲೇ ಅಡ್ಮಿಷನ್ ತಗೊಂಡು ಫೆಬ್ರವರಿ 23ನೇ ತಾರೀಕಿನಿಂದ ಅವರು ಇಲ್ಲಿ ಕ್ಲಾಸಿಗೆ ಬರಬೇಕು. ಅವರಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿ ಒದಗಿಸಿಕೊಡ್ತೇವೆ. ತುಂಬಾ ಚೆನ್ನಾಗಿದೆ, ಧೈರ್ಯವಾಗಿ ನಮ್ಮಲ್ಲಿ ಅಡ್ಮಿಷನ್ ಮಾಡಬಹುದು ಸರ್. ಅಲ್ಲ, ನಾನು ನೋಡುವಾಗ ತುಂಬಾ ಚೆನ್ನಾಗಿದೆ ಅಟ್ಮಾಸ್ಫಿಯರ್. ಮಕ್ಕಳ ಹತ್ರ ಮಾತಾಡಿದೆ, ಒಳ್ಳೆ ಇದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ. ತುಂಬಾ ಬದಲಾವಣೆಯನ್ನ ಕಂಡಿದ್ದೇನೆ, ಒಳ್ಳೆ ಇಂಪ್ರೂವ್ಮೆಂಟ್. ಮತ್ತೆ ನಿಮ್ಮ ಕ್ಯಾಂಪಸ್ ಅಥವಾ ನಿಮ್ಮ ಸ್ಕೂಲ್ನ ಒಳಗೆ ಎಂಟ್ರಿ ಆಗುವ ಒಂಥರ ಕ್ವಾಯ್ಟ್, ಅಂದ್ರೆ ಹಸಿರು, ಆ ಕಡೆ ಗಿಡಗಳು, ಅಂದ್ರೆ ತೋಟ, ಸ್ವಲ್ಪ ಗಾಡುಗಳು, ಅಂದ್ರೆ ತುಂಬಾ ಪ್ರಕೃತಿ ರಮಣೀಯವಾಗಿ ಕಾಣ್ತಾ ಇದೆ. ಬೆಳಗಿನ ಸೂರ್ಯೋದಯ, ಸಂಜೆಯ ಸೂರ್ಯಾಸ್ತ, ಅದ್ಭುತವಾದಂತ ರಮಣೀಯ ದೃಶ್ಯಗಳು. ನನಗೆ ಮತ್ತು ಖುಷಿ ಆಗುದು ಹೇಳಿದ್ರೆ, ನಿಮ್ಮ ಕ್ಯಾಂಪಸ್ನ ಒಳಗಡೆ ಒಂದು ಹಟ್ಟಿ ಇದೆ, ದನಗಳಿದೆ, ಅಂದ್ರೆ ಕರುಗಳಿದೆ, ಆಟ ಆಡ್ತಾ ಇದೆ. ಇದೆಲ್ಲ ಯಾವ ಕಲ್ಪನೆ? ಮತ್ತೆ ಕೋಳಿಗಳನ್ನು ಕೂಡ ನಾನು ನೋಡಿದೆ. ಅಂದ್ರೆ ಆ ಕಡೆ ತೋಟ, ನಮ್ಮ ಮಾವಿನ ತೋಟ, ಆಮೇಲೆ ಕಂಗಿನ ತೋಟ, ಇದೆಲ್ಲ ಯಾವ ಕಲ್ಪನೆ ನಿಮ್ದು ಅಂತ? ನಂದು ಬೇಸಿಕ್ ಕಾನ್ಸೆಪ್ಟ್ ಇರುವಂತದ್ದು ಏನು ಅಂತ ಹೇಳಿದ್ರೆ, ಶಿಕ್ಷಣ ಅನ್ನುವಂಥದ್ದು ಒಂದು ಸಮಗ್ರವಾಗಿರ್ಬೇಕು ಅಂತ ಹೇಳಿ. ಅವ ಕಲಿಯುವ ಪರಿಸರ ಅವನ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾಗಿರ್ಬೇಕು. ಹಸಿರಿನ ವಾತಾವರಣ ಇರಬೇಕು, ಸಾಕಷ್ಟು ಲವಲವಿಕೆ ಇರಬೇಕು, ಯಾವುದೇ ಒತ್ತಡಗಳಿರಬಾರ್ದು. ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ನಮ್ಮ ಒಂದು ಸಂಸ್ಕೃತಿಯ ಬಹಳ ದೊಡ್ಡ ಪರಿಚಯ ಆತನಿಗೆ ಆಗ್ಬೇಕು. ಮತ್ತು ಓದಿನ ಜೊತೆಗೆ ಆಟಗಳು ಅದು ಕೂಡ ಸಿಗ್ಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ವಿಶಾಲವಾದ ಈ ಗ್ರೀನರಿ ಇದ್ರೆ ಆಕ್ಸಿಜನ್ ಹಬ್ ಅಂತ ಹೇಳ್ತಾರೆ. ಅಂದ್ರೆ ಆಕ್ಸಿಜನ್ ಇದ್ರೆ ದೇಹದ ಆರೋಗ್ಯ, ಆರೋಗ್ಯ ಇದ್ರೆ ಮಾನಸಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಅಂದ್ರೆ ಒಳ್ಳೆ ಸ್ಟ್ರೆಸ್ ಇದೆಲ್ಲ ನೋಡುವಾಗ ಒತ್ತಡ ಕಮ್ಮಿ ಆಗ್ತದೆ, ಒತ್ತಡ ಕಮ್ಮಿ ಆದ್ರೆ ಒಳ್ಳೆ ವಿಚಾರಗಳ ತಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಕೂತ್ಕೊಳ್ತದೆ. ನನಗೆ ಅನಿಸ್ತಾ ಇದೆ, ಅಂದ್ರೆ ಇಂತಹ ಒಂದು ಪರಿಸರದಲ್ಲಿ ಪುನಃ ಮತ್ತೆ ಮಕ್ಕಳು ಪೇಟೆ ಮಧ್ಯೆ ವಾಹನ ಜಂಜಾಟ, ಟ್ರಾಫಿಕ್ ಅದು ಸಮಸ್ಯೆಗಳ ಮಧ್ಯೆ ಹೋಗಿ ಕಲಿಯುವುದಕ್ಕಿಂತ ನನ್ಗನ್ಸುತ್ತೆ ಈ ಪರಿಸರದಲ್ಲಿ ಕಲ್ತ್ರೆ ಮಕ್ಕಳು, ಸಾಧಾರಣ ಬುದ್ಧಿಮತ್ತೆ ಮಕ್ಕಳು ಕೂಡ ಒಳ್ಳೆ ಪ್ರೌಢಿಮೆ ಪಡೆದು ಖಂಡಿತ ಒಳ್ಳೆ ತಯಾರಾಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸೊ ಏನಾದರೂ ಹೊಸ ನಿಮ್ಮ ಚಿಂತನೆಗಳು ಅಥವಾ ಹೊಸ ಕೊಡುಗೆಗಳು ಏನಾದರೂ ಇದ್ರೆ ಈ ಸಂದರ್ಭದಲ್ಲಿ ಹೇಳ್ಬೋದು. ಭಗವಂತ ನಮಗೆ ಬಹಳ ದೊಡ್ಡ ಒಂದು ಸೃಷ್ಟಿಯನ್ನು ನಮಗೆ ಒಂದು ಕೊಡುಗೆಯಾಗಿ ಕೊಟ್ಟಿದೆ ಅನ್ಸುತ್ತೆ. ಆ ಒಂದು ಪರಿಸರವನ್ನು, ಪ್ರಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರದ್ದು ಕರ್ತವ್ಯ. ನನ್ನ ಕಲ್ಪನೆ ಇರುವಂತದ್ದು, ಒಬ್ಬ ವಿದ್ಯಾರ್ಥಿ ಪರಿಸರವನ್ನು ಪ್ರೀತಿಸುವಂತಹ ವಿದ್ಯಾರ್ಥಿ ಆಗ್ಬೇಕು, ಮತ್ತೆ ಈ ಮಣ್ಣನ್ನು ಪ್ರೀತಿಸುವಂತಹ ವಿದ್ಯಾರ್ಥಿ ಆಗ್ಬೇಕು, ನಮ್ಮ ದೇಶವನ್ನು ಪ್ರೀತಿಸುವಂತಹ ವಿದ್ಯಾರ್ಥಿ ಆಗ್ಬೇಕು ಅನ್ನುವಂಥದ್ದು ನನ್ನ ಒಂದು ಅಪೇಕ್ಷೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಶಿಕ್ಷಣದ ಜೊತೆಗೆ ಪರಿಸರದ ಪ್ರೀತಿ, ದೇಶದ ಬಗ್ಗೆ ಅಭಿಮಾನ,
ರಾಷ್ಟ್ರದ ಬಗ್ಗೆ ಅಭಿಮಾನ, ಇದೆಲ್ಲವೂ ಕೂಡ ಅದೇ NCC ಬ್ಯಾಂಡ್ NCC ಇದೆ. ಮತ್ತೆ ಇನ್ನೊಂದು ವಿಶೇಷ ಇರುವಂತದ್ದು, ನಮ್ಮಲ್ಲಿ 2 ವರ್ಷ 8th ಮತ್ತೆ 9th ಅಲ್ಲಿ ವಿಶೇಷವಾಗಿ ಒಂದು ಬೇಸಿಕ್ ಸೈನಿಕ ಶಿಕ್ಷಣ ಮಕ್ಕಳಿಗೆ ಕೊಡಬೇಕು, ಅದು ಕೂಡ ನಾವು ನಮ್ಮಲ್ಲಿ ಕೊಡ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಸಮಗ್ರವಾಗಿರುವಂತ ಒಂದು ಶಿಕ್ಷಣ. ದನಗಳು ಯಾವ ಪ್ರಭೇದ ಅಂದ್ರೆ ಅದರದ ಹಾಲು ಮಕ್ಕಳಿಗೆ ಏನಾದ್ರು ಸಿಗುತ್ತಾ ಏನು, ಅಂದ್ರೆ ಊಟ ಗಿಟ್ಟಗೆ ಹೇಗಿರುತ್ತೆ? ನಮ್ಮಲ್ಲಿ ಇವತ್ತು 15 ದೇಶೀಯ ಹಸುಗಳಿದೆ. ಇವತ್ತು ನಮ್ಮ ಹಾಸ್ಟೆಲ್ ಅಲ್ಲಿ ನಾವು ಬಳಸುವಂತ ಹಾಲು ಯಾವುದು ಅಂತ ಹೇಳಿದ್ರೆ, ನಮ್ಮ ಗೋಶಾಲೆಯಲ್ಲಿ ಸಿಕ್ಕಿರುವಂತ ಹಾಲನ್ನ ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ. ಬಹುಶಃ ಯಾವ ಶಾಲೆಯಲ್ಲೂ ಕೂಡ ಇದು ಲಭ್ಯ ಇರ್ಲಿಕ್ಕಿಲ್ಲ. ಇವತ್ತು ಸಮಾಜದಲ್ಲಿ ನಾವು ಯಾವ್ದು ನೋಡೋದು ಅಂತ ಹೇಳಿದ್ರೆ ಪ್ಯಾಕೆಟ್ ಹಾಲು. ಆ ಪ್ಯಾಕೆಟ್ ಹಾಲು ಎಂತ ಅಂತ ಹೇಳಿದ್ರೆ ನೀರ್ ಬಿಟ್ರೆ ಅದರಲ್ಲಿ ಬೇರೆ ಏನು ಇಲ್ಲ. ಹಾಗಾಗಿ ನಮ್ಮ ಮಕ್ಕಳದ್ದು ಒಂದು ಸೌಭಾಗ್ಯ ಅಂತ ನಾವು ಅನ್ಕೋಬಹುದು. ಇಲ್ಲಿ ಒಂದು ಒರಿಜಿನಲ್ ದೇಶೀಯ ಹಸುಗಳ ಹಾಲನ್ನು ಕುಡಿಯುವಂತ ಒಂದು ಅವಕಾಶ ನಮ್ಮಲ್ಲಿ ಲಭ್ಯ ಇದೆ. ಊಟ ಕೂಡ ತರಕಾರಿ ಊಟ, ತರಕಾರಿ ಕೂಡ ನಮ್ಮ ಇಲ್ಲೇ ಸಿಗ್ತಾ ಇದೆ. ಅದ್ಭುತ. ಅದನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ, ಬರುವಂತ ದಿವಸಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದೇವೆ. ಸಾಕಷ್ಟು ಬೆಂಡೆ, ಅಲಸಂಡೆ, ಕುಂಬಳಕಾಯಿ ಇದೆಲ್ಲ ನಮ್ಮ ತೋಟದಲ್ಲಿ ಆಗ್ತಾ ಇದೆ. ಅದನ್ನು ಈಗ ನಾವು ಬಳಸ್ತಾ ಇದ್ದೇವೆ. ತೆಂಗಿನಕಾಯಿಗಳು ಕೂಡ ನಮ್ಮ ತೋಟದಿಂದಲೇ ನಮಗೆ ಸಿಗ್ತಾ ಇದೆ. ಅದು ಒಂದು ನಮ್ದು ಈ ಸಂಸ್ಥೆದ ಒಂದು ವಿಶೇಷ ಅಂತ ನಾವು ಹೇಳ್ಬೋದು. ಊಟ ಗಿಟ ಚೆನ್ನಾಗಿದೆ, ಮಕ್ಕಳೇನ್ ಹೇಳ್ತಾರೆ? ಊಟ ತುಂಬಾ ಹ್ಯಾಪಿ ಇದ್ದಾರೆ, ಒಳ್ಳೆ ಊಟವನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ನಿದ್ದೆ ಕಂಪಲ್ಸರಿ. ಒಂದು ಮಗುವಿಗೆ 7 ಗಂಟೆ, 6:30 ಗಂಟೆಯಿಂದ 7 ಗಂಟೆ ನಿದ್ದೆ ಕೊಡಬೇಕು. ಆ ನಿದ್ದೆ ರಾತ್ರಿ 10:30ಯಿಂದ ಬೆಳಿಗ್ಗೆ 5 ಗಂಟೆ ತನಕ ಓದ್ತಾರೆ, ಮಲಗ್ತಾರೆ ಮಕ್ಕಳು. ಅದು ಕಂಪಲ್ಸರಿ ಮಲಗಬೇಕು. ರಾತ್ರಿ 10:30ಯಿಂದ ಬೆಳಿಗ್ಗೆ 5 ತನಕ 6:30 ಗಂಟೆಯ ನಿದ್ದೆ ನಮ್ಮ ಮಕ್ಕಳಿಗೆ ಸಿಗ್ತದೆ. ಅಂದ್ರೆ ಈ ಕಡೆ ಸೊಳ್ಳೆ ಕಾಟ ಅಂತದ್ದು ಯಾವ್ದು ಇರುದಿಲ್ಲ. ಸೊಳ್ಳೆ ಕಾಟ ಎಲ್ಲ ಕ್ಲೀನ್, ಎಲ್ಲ ತುಂಬಾ ಸ್ವಚ್ಛವಾಗಿ ಸ್ವಚ್ಛತೆ. ಯಾಕಂದ್ರೆ ಮಕ್ಕಳು ಅವರು ಕಳಿಸ್ತಾರಲ್ಲ, ಅವ್ರಿಗೆಲ್ಲವೂ ನೀವು ನಮ್ಮ ಹಾಸ್ಟೆಲ್ಗೆ ಒಮ್ಮೆ ಹೋಗಿ ನೋಡ್ಬೇಕು. ಅತ್ಯಂತ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿದ್ದೇವೆ. ಅದಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿದ್ದೇವೆ, ಸ್ವಚ್ಛತೆ. ಖಂಡಿತ ನಿಮ್ಮ ಒಂದು ಒಳ್ಳೆ ಚಿಂತನೆಯಿಂದ ಆರಂಭಿಸಿದ ಈ ಶಾಲೆ, ಶಿಕ್ಷಣ ಸಂಸ್ಥೆ, ಖಂಡಿತ ನಿಮ್ಮ ಒಂದು ವಿಷನ್ ಮತ್ತೆ ನಿಮ್ಮ ತಯಾರಿ, ನೀವು ಮಾಡ್ತಾ ಇರುವಂತಹ ಪ್ರಾಯೋಗಿಕವಾದ ಕೆಲಸ ನೋಡುವಾಗ ಖಂಡಿತ ಈಗಾಗಲೇ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಯಾಕಂದ್ರೆ ಎಲ್ಲಾ ಜಿಲ್ಲೆಗಳ ವಿದ್ಯಾರ್ಥಿಗಳು ಬಂದಿದ್ದಾರೆ ಹೇಳಿದ್ರೆ ಈಗಾಗಲೇ ನಿಮ್ಮ ಒಂದು ಸಾಧನೆ ಅಥವಾ ನಿಮ್ಮ ಪ್ರಯತ್ನ ಯಶಸ್ಸು ಕಂಡಿದೆ ಒಂದು ಹಂತದಲ್ಲಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೇ ಒಂದು ನಂಬರ್ 1 ಏನು ರಾಜೇಶ್ವರಿ ಶಿಕ್ಷಣ ಸಂಸ್ಥೆ ಅಥವಾ ರಾಜೇಶ್ವರಿ ಸ್ಕೂಲ್ ನ್ಯಾಷನಲ್ PU ಕಾಲೇಜ್ ಅಂತ ಒಂದು ಅತ್ಯದ್ಭುತವಾದಂತ ಶಾಲೆ ಅಂತ ಹೇಳುವಂತೆ ಆಗ್ಲಿ ಅಂತ ಹೇಳ್ತಾ ನಿಮ್ಮ ಈ ಕೆಲಸಕ್ಕೆ ಶುಭವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.